ಸಿಲಿಕಾನ್ ಸಿಟಿ ರಸ್ತೆ ಗುಂಡಿ ಮುಚ್ಚಕ್ಕೆ ಸಿಎಂ ಮತ್ತು DCM ಅವರು ಒಂದು 15 ದಿನಗಳ ಕಾಲ ಸಮಯಾವಕಾಶ ಕೊಟ್ಟು ಆ ಸಮಯಾವಕಾಶಗಳಲ್ಲಿ BBMP ಅಧಿಕಾರಿಗಳು ಸರಿಯಾಗಿ ರಸ್ತೆ ಗುಂಡಿ ಮುಚ್ಚನೆ ಒಂದು ಕಳ್ಳಾಟ ಆಡಿದ್ರೆ ಈಗ ನಾವು BBMP ಅಧಿಕಾರಿಗಳು ಯಾವ ರೀತಿ ಕಳ್ಳಾಟ ಆಡಿದ್ರೆ ಅಂತ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿ. ಇದು ಗೊರಗುಂಟೆಪಾಳ್ಯದಲ್ಲಿ ಬರ್ತಕ್ಕಂಥ ಒಂದು ಸಬರ್ಬನ್ ಅಂದರೆ ಮಾಡರ್ನ್ ಆ ಒಂದು ರಸ್ತೆಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ರಸ್ತೆ ಗುಂಡಿಗಳಿದ್ದಾವೆ ಅಂದರೆ BBMP ಅಧಿಕಾರಿಗಳೊಂದು ಎಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಇರಬೇಕು. ಇದು ನೋಡಿ, ಈ ಒಂದು ರಸ್ತೆ ಗುಂಡಿ ಎಷ್ಟರ ಮಟ್ಟಿಗೆ ಈ ಒಂದು ರಸ್ತೆ ಗುಂಡಿಗಳಿದಾವೆ ಅಂದರೆ BBMP ಅಧಿಕಾರಿಗಳು ಕೇವಲ ಒಂದು ಮುಖ್ಯ ರಸ್ತೆ ಅಂದರೆ ಕೆಲವೊಂದಿಷ್ಟು ಭಾಗದಲ್ಲಿ ಇರ್ತಕ್ಕಂಥ ಮುಖ್ಯ ರಸ್ತೆಗಳು ಮಾತ್ರ ಗುಂಡಿ ಮುಚ್ಚುವ ಕೆಲಸವನ್ನು ಮಾಡ್ತಾರೆ. ಈಗಾಗಲೇ ಒಂದು ಇಷ್ಟು ಗುಂಡಿ ಮುಚ್ಚಿದ್ರು ಸಿಲಿಕಾನ್ ಸಿಟಿಯಲ್ಲಿ ಇನ್ನೂ ರಸ್ತೆ ಗುಂಡಿಗಳು ಯಾಕಿದಾವೆ ಅನ್ನೋದು ಯಕ್ಷ ಪ್ರಶ್ನೆ. ಆದರೆ ಇನ್ನು ಇವತ್ತು ರಾತ್ರಿ ಒಂದು ಉಪಮುಖ್ಯಮಂತ್ರಿಗಳು ಒಂದು ಸಿಟಿ ರೌಂಡ್ಸ್ ಹೋಗ್ತಾರೆ. ಆ ಒಂದು ರಸ್ತೆಯಲ್ಲಿ ಯಾರು ಅವ್ರು ಹೋಗಿರ್ತಕ್ಕಂಥ ಒಂದು ಸಮಯದಲ್ಲಿ ಯಾವುದಾದ್ರು ರಸ್ತೆ ಗುಂಡಿಗಳು ಕಂಡು ಬಂದರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರೆ ಈಗಾಗಲೇ ಇವೆಲ್ಲ ರಸ್ತೆ ಗುಂಡಿಗಳಲ್ವಾ. ಉಪಮುಖ್ಯಮಂತ್ರಿ ಯಾವ ಕಡೆ ಬರ್ತಾರೆ ಆ ಒಂದು ಭಾಗದಲ್ಲಿ ಮಾತ್ರ ಈ ಒಂದು ರಸ್ತೆ ಗುಂಡಿಗಳನ್ನ ಮುಚ್ಚುವಂಥ ಕೆಲಸವನ್ನು BBMP ಅಧಿಕಾರಿಗಳು ಮಾಡ್ತಾರೆ. ಇನ್ನು ನಗರದ ಹಲವು ಭಾಗದಲ್ಲಿ ಈ ಥರ ರಸ್ತೆ ಗುಂಡಿಗಳು ಮುಚ್ಚುವಂಥ ಕೆಲಸಗಳಿದೆ. ಆದರೆ BBMP ಅಧಿಕಾರಿಗಳು ಯಾವ ರೀತಿ ಕಳ್ಳಾಟ ಅಂದರೆ ನಿಜಕ್ಕೂ ಇದು ಸಿಲಿಕಾನ್ ಸಿಟಿ ಜನರ ಒಂದು ದೌರ್ಭಾಗ್ಯವೇ ಸರಿ ಅಂತ ಹೇಳೋದು. ಇದು ನೋಡಿ, ಇದು ಇದು ಮಳೆ ಬಂದರೆ ಸಾಕು ಯಾವುದು ಒಂದು ನಾಲೆಗೂ ಕಮ್ಮಿ ಅಲ್ಲ ಅನ್ಸೋ ಒಂದು ಪ್ರಮಾಣಕ್ಕೆ ಇದು ಬಂದಿದೆ. ಅಂದರೆ ಇದು ಸುಮಾರು ಒಂದು 5 ರಿಂದ 6 ವರ್ಷದಿಂದ ಇದೇ ಥರ ಇದೆ ಅಂತ ರಸ್ತೆ ಇಲ್ಲಿರ್ತಕ್ಕಂಥ ಸ್ಥಳೀಯರು ಹೇಳೋ ಪ್ರಕಾರ. ಸೊ ನೋಡಿದ್ರೆ ಗೊತ್ತಾಗುತ್ತೆ BBMP ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಕಳ್ಳಾಟ ಆಡ್ತಾರೆ ಅಂದ್ಬಿಟ್ಟು. ಇನ್ನು ಆ ಭಾಗದಲ್ಲಿ ಇಂಥದ್ದು ಆಟೋಗಳಾಗಲಿ ವಾಹನಗಳಾಗಲಿ ಎಷ್ಟು ಮಟ್ಟಿಗೆ ಒದ್ದಾಡ್ತವೆ ಅಂದ್ಬಿಟ್ಟು ನೋಡ್ಬಿಟ್ರೆ ನೀವು ಜನಗಳು ಬರೋಕ್ಕೆ ಹಿಂದೇಟ್ ಹಾಕ್ತಾರೆ. ಇನ್ನು 2 ವೀಲರ್ನವ್ರ ಗತಿ ಅಂತೂ ಕೇಳಲೇಬೇಡಿ ನೀವು. ಪಾಪ ಅಷ್ಟೊಂದು ಸೂಚನೆ ಅಂದರೆ ಅಷ್ಟೊಂದು ಪ್ರಮಾಣದ ಒಂದು ರಸ್ತೆ ಗುಂಡಿಗಳು ಕಂಡು ಜನಗಳು ಹೆದರುವ ಪರಿಸ್ಥಿತಿ ಅದ್ರಾಗಿದೆ. ಸೊ ಹೀಗಾಗಿ BBMP ಅಧಿಕಾರಿಗಳು ಈಗಲಾದರೂ ಕಳ್ಳಾಟ ಬಿಟ್ಟು ಸರಿಯಾಗಿ ರಸ್ತೆ ನಿರ್ವಹಣೆ ಮಾಡಬೇಕು. ಇಲ್ಲ ಅಂದರೆ ನೀವು ಎಷ್ಟೇ ಇದು ಕೊಟ್ಟರೂ ಸಹ ಒಂದು BBMP ಅಧಿಕಾರಿಗಳು ಕಳ್ಳಾಟ ಆಡೋದು ಮಾತ್ರ ನಿಶ್ಚಿತ. ಆದರೆ BBMP ಅಧಿಕಾರಿಗಳು ಇದು ನಿಜಕ್ಕೂ ಹಚ್ಚಿಗೆಟ್ಟ ಕೆಲಸ. ಯಾಕಂದ್ರೆ ಇಷ್ಟೆಲ್ಲ ಸಮಯಾವಕಾಶ ಕೊಟ್ಟರು ಈ ಥರ ರಸ್ತೆ ಗುಂಡು ಮುಚ್ಚಲು ವಿಫಲರಾಗಿದ್ದಾರೆ ಅಂದರೆ ಯಾವ ಮಟ್ಟಿಗೆ ಇವರು ಮಾನ ಮರ್ಯಾದೆ ಬಿಟ್ಟು ನಿಂತಿರ್ಬೋದು. ಅಧಿಕಾರಿಗಳು ಬೆಲೆನೇ ಇಲ್ವಾ. ಒಂದು ಸಚಿವರದ್ದು ಒಂದು ಮುಖ್ಯಮಂತ್ರಿದು ಸಹ ಒಂದು ಭಯ ಇಲ್ಲ ಅಂದರೆ ಇನ್ನು ಈ ಒಂದು BBMP ಅಧಿಕಾರಿಗಳು ಮತ್ತೆ ಯಾರು ಭಯ? ಈಗ ಒಂದು ಹೈಕೋರ್ಟ್ ಅಂತೂ ತರಾಟೆ ಹಾಕಿ ಆಯಿತು, ಹೈಕೋರ್ಟು ಆದೇಶಕ್ಕೂ ಕಿಮ್ಮತ್ತಿಲ್ಲ. ಮತ್ತು ಒಂದು CM ಆಗಲಿ DCM ಆಗಲಿ ಆದೇಶ ಕೊಟ್ಟರು ಅದಕ್ಕೂ ಕಿಮ್ಮತ್ತಿಲ್ಲ. ಮತ್ತು ಇನ್ಯಾರಿಗೆ ಹೆದರ್ತಾರೆ BBMP ಅಧಿಕಾರಿಗಳು? ಸಚಿವರು, ಶಾಸಕರು ಮತ್ತು ಮುಖ್ಯಮಂತ್ರಿಗಳಿಗಿಂತ ಪವರ್ಫುಲ್ ಆದ್ರೆ ಇವ್ರುಗಳು ಇಷ್ಟೊಂದು ಧೈರ್ಯ ಬರೋಕ್ಕೆ ಕಾರಣ ಏನೋ? ಈಗಲಾದರೂ BBMP ಅಧಿಕಾರಿಗಳು ಎಚ್ಚೆತ್ತು ಕೆಲಸ ಮಾಡಿ ಜನರ ಒಂದು ಸೇವೆಗೆ ಅಂತ ಬಂದಿದ್ರ. ನೀವು ಮಾನವೀಯತೆ ಇದ್ದರೆ BBMP ಅಧಿಕಾರಿಗಳು ಸರಿಯಾಗಿ ನಿಮ್ಮ ಕೆಲಸ ಮಾಡಿ. ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ನಿಮ್ಮ ಪಡೆ ನೀವು ಹೋಗೋಕ್ಕೆ ಪರವಾಗಿಲ್ಲ. ಅಷ್ಟರ ಮಟ್ಟಿಗೆ ನಿಮ್ಮ ಕೆಲಸ ಬಂದು ನಿಂತಿದೆ. ಕ್ಯಾಮ್ರಾಮ್ಯಾನ್ ದಂಡ ಜೊತೆ ವಿನೋದ್ ಕಮ್ತರ್, ಆಶೀರ್ವಾದ ನ್ಯೂಸ್, ಬೆಂಗಳೂರು.